ಇನ್ನೂ ಕೂಡ ಈ ಎಕ್ಸ್ಟ್ರಾ ಹೇಳೋಂಥ 4 ಪ್ರಾಣಾಯಾಮ ಅಂತನಾದ್ರು ತಗೊಳ್ಳಿ ಅಥವಾ ಎಕ್ಸರ್ಸೈಸ್ ಅಂತನಾದ್ರು ತಗೊಳ್ಳಿ. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟು ಈ 4 ಹಂತ ಆದ್ಮೇಲೆ ಪೂರ್ವಾಭಿಮುಖವಾಗಿ ಈಸ್ಟ್ ಫೇಸಿಂಗಲ್ಲಿ ಕೂತ್ಕೊಂಡು ನೀವು ಆ ಪೂರ್ವ ಪ್ರಯಾಣ ಧ್ಯಾನನ ಮುಂದುವರಿಸಿ. ಅಥವಾ ಈಗ್ಲೇನೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಸೂರ್ಯ ಹುಟ್ಟೋ ಕಡೆ ನಿಮ್ಮ ಮುಖ ಮಾಡಿ ಕೂತ್ಕೊಂಡು ಈ 4 ಪ್ರಾಕ್ಟೀಸ್‌ನ ಮಾಡಿ. ಇದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ಗೆ ಈಸ್ಟ್ ಡೈರೆಕ್ಷನ್‌ಗೆ ನೀವು ಪೂರ್ವದ ಕಡೆಗೆ ನಡ್ಕೊಂಡು ಹೋಗೋದಕ್ಕೆ ಅಥವಾ ಆ ಕಡೆಗೆ ಪ್ರಯಾಣ ಬೆಳೆಸೋದಕ್ಕೆ ಈ ಹೆಲ್ಪ್ ಮಾಡುತ್ತೆ ಈ 4 ಎಕ್ಸರ್ಸೈಸು. ಮೊದಲನೇದು ಕಪಾಲಭಾತಿ, ಎರಡನೇದು ಬಂದು ರ್ಯಾಪಿಡ್ ಬ್ರೀತಿಂಗ್ ಅಥವಾ ವಿಪರೀತ ಶ್ವಾಸ ಅಂತೀವಿ. ಮೂರನೇದು ಬಂದು ಬ್ರೆತ್ ಸ್ವಾಲೋಯಿಂಗ್, ಕ್ರಿಯಾಯೋಗದ ಒಂದು ಪವರ್ಫುಲ್ ಟೆಕ್ನಿಕ್. ನಾಲ್ಕನೇದು ಬಂದು ಸ್ಕ್ವೀಸಿಂಗ್ ಟೆಕ್ನಿಕ್ ಅಂತ. ಇದು ಹೇಗೆ ಮಾಡೋದು ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನೀವು ಮಾಡಕ್ಕೆ ಶುರು ಮಾಡ್ಬೋದು. ಡೆಮೋ ಕೂಡ ತೋರಿಸ್ತೀನಿ. ಮೊದಲನೇದು ಕಪಾಲಭಾತಿ ಅಂತ. ಕಪಾಲಭಾತಿ ಗೊತ್ತಿದೆ, ಭಸ್ತ್ರಿಕಾ ಗೊತ್ತಿದೆ. ಇದ್ಯಾವುದು ಕಪಾಲಭಾತಿ ಅಂದ್ರೆ ಇದು ಎರಡನ್ನೂ ಮಿಕ್ಸ್ ಮಾಡಿ ಮಾಡುವಂಥದ್ದು. ಯೂಶಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಎನರ್ಜಿ ಮೂಲಾಧಾರ ಅಂದ್ರೆ ನಮ್ಮ ಸೊಂಟದ ಕೆಳಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಎಷ್ಟು ನಾವು ಮೇಲ್ಗಡೆ ಮೇಲ್ಮುಖವಾಗಿ ಹರಿಸ್ತೀವೋ ಅಷ್ಟು ನಾನು ಎನರ್ಜೆಟಿಕ್ ಆಗ್ತಾ ಹೋಗ್ತೀನಿ. ದೇಹದಿಂದ ಹಿಡಿದು ಮನಸ್ಸಿನಿಂದ ಹಿಡಿದು ಪರಿಸ್ಥಿತಿಯಿಂದ ಹಿಡಿದು ಎಲ್ಲವೂ ನನ್ನ ಎನರ್ಜಿ ಸರಿ ಮಾಡ್ತಾ ಹೋಗುತ್ತೆ, ರಿಪೇರ್ ಮಾಡುತ್ತೆ. ಆದ್ರೆ ಎಲ್ಲಾ ಎನರ್ಜಿ ಕೂಡ ಆದಷ್ಟು ಈ ಥ್ರೋಟ್ ತನಕ ಬಂದು ನಿಲ್ಲುತ್ತೆ. ಇದರಿಂದ ಮೇಲ್ಗಡೆ ಆಕಾಶ ತತ್ವ ಅಂತೀವಿ. ಅಲ್ಲಿಗೆ ಪುಷ್ ಮಾಡೋದು, ಆ ಮೂಲಾಧಾರದಲ್ಲಿರೋ ಎನರ್ಜಿ ಮೇಲ್ಗಡೆಗೆ ಹೋಗೋದು ಸ್ವಲ್ಪ ಡಿಲೇ ಅಥವಾ ಸ್ವಲ್ಪ ಕಷ್ಟ. ಅದಕ್ಕೆ ಪ್ರಯತ್ನ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಇಲ್ಲಿರೋಂಥ ಎನರ್ಜಿನ ನಾವು ಇನ್ನೂ ಸ್ವಲ್ಪ ಊರ್ಧ್ವಮುಖವಾಗಿ ಅಂದ್ರೆ ಈ ಆಜ್ಞಾ ಅಥವಾ ಸಹಸ್ರಾರ ಅಂತ ಕರಿತೀವಿ. ಈ ಭಾಗಕ್ಕೆ ಪುಷ್ ಮಾಡಕ್ಕೆ ಈ ಕಪಾಲಭಾತಿ ಹೆಲ್ಪ್ ಆಗುತ್ತೆ. ಇದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಸರಿ ಮಾಡ್ತಾ ಇದೀನಾ, ತಪ್ಪು ಮಾಡ್ತಾ ಇದೀನಾ, ಇದು ಕರೆಕ್ಟಾ ರಾಂಗಾ ಚಿಂತೆ ಬೇಡ. ಹೇಳೋ ತರ ಮಾಡಿ. ಫಸ್ಟ್ ನಿಮಗೆ ಕಪಾಲಭಾತಿ ಹೇಗ್ ಮಾಡೋದು ಅಂತ ಕೆಲವೊಬ್ರಿಗೆ ಪರಿಚಯ ಇರುತ್ತೆ. ಹೇಗೆ? ಜಸ್ಟ್ ಹೊಟ್ಟೆಲಿರುವಂತ ಶ್ವಾಸನ ನಾವು ಈ ಕಪಾಲ ಅಂತೀವಿ, ಈ ಪಾರ್ಟ್ ಏನಿರುತ್ತಲ್ಲ ಇಲ್ಲಿ ಮಾತ್ರ ಹೀಟ್ ಕ್ರಿಯೇಟ್ ಮಾಡುವಷ್ಟು ನಾವು ಉಸಿರನ್ನ ಮೇಲ್ಗಡೆಗೆ ಟ್ಯಾಪ್ ಮಾಡ್ತೀವಿ. ಅಲ್ಲಿ ತನಕ ಮೇಲೆ ಹೋಗಿ ಇಲ್ಲಿ ಮಾತ್ರ ಸ್ವೆಟ್ ಆಗ್ಬೇಕು. ಆ ರೀತಿ ನಾವು ಉಸಿರನ್ನ ಮೇಲೆ ಎಳೆಯುವಂತ ಟೆಕ್ನಿಕ್ಗೆ ಕಪಾಲಭಾತಿ ಅಂತ. ಅಂದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ, ಉಸಿರು ಮೇಲ್ಗಡೆಗೆ ಹೋಗಿ ಬರುತ್ತೆ. ಈ ಕಪಾಲನ ಬಂದು ಟ್ಯಾಪ್ ಮಾಡುತ್ತೆ. ಆಗ ಇಲ್ಲಿ ಹೀಟ್ ಫೀಲ್ ಆಗುತ್ತೆ. ಆಗ ನೀವು ನಿಜವಾಗ್ಲೂ ಕರೆಕ್ಟಾಗಿ ಕಪಾಲಭಾತಿ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ಸ್ಟೇಜ್ ಬಂದು ಭಸ್ತ್ರಿಕಾ. ಭಸ್ತ್ರಿಕಾ ಅಂದ್ರೆ ಫೋರ್ಸ್‌ಫುಲ್ ಎಕ್ಸಲೇಷನ್. ಅದು ಕೂಡ ನಿಮಗೆ ಗೊತ್ತು. ಹೇಗೆ? ಇದು ಹೇಳ್ತೀವಿ ಭಸ್ತ್ರಿಕಾ. ಈಗ ಈ ಎಕ್ಸಲೇಷನ್ ಮತ್ತೆ ಈ ಪುಷ್ ಮಾಡೋದು ಒಳಗಡೆಗೆ ಉಸಿರನ್ನ ಕಪಾಲ ತನಕ ಮಾಡೋದ್ರ ಜೊತೆ ನಾವು ಇಲ್ಲಿರೋಂಥ ಎನರ್ಜಿನ ಊರ್ಧ್ವಮುಖವಾಗಿ ಮೇಲೆ ಎಳ್ಸೋದಕ್ಕೋಸ್ಕರ ಈ ನೆಕ್ ಮೂವ್ಮೆಂಟ್ ಮಾಡ್ತಾ ನಾವು ಎರಡನ್ನು ಮಿಕ್ಸ್ ಮಾಡೋ ಟೆಕ್ನಿಕ್ಗೆ ಕಪಾಲಭಾತಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ನೀವು ಕೂಡ ಸಿಂಪಲ್ ಆಗಿ ಟ್ರೈ ಮಾಡ್ಬೋದು. ಏನೂ ಕಷ್ಟ ಇಲ್ಲ. ನೀವು ಕಪಾಲಭಾತಿ ಮಾಡಬೇಕಾದ್ರೆ ನೆಕ್ ಮೂವ್ಮೆಂಟ್ ಮಾಡಿಕೊಂಡು ಉಸಿರನ್ನ ಹೊರಗಡೆ ಹಾಕೋದು. ಹೊಟ್ಟೆ ಒಳಗಡೆ ಹೋಗುತ್ತೆ, ಉಸಿರು ಹೊರಗಡೆಗೆ ಬರುತ್ತೆ. ಅದ್ರ ಜೊತೆ ನೆಕ್ ಮೂವ್ಮೆಂಟ್ ಮಾಡ್ತಾ ರೈಟ್ ಸೈಡ್ ತಿರುಗಿ ಎಕ್ಸೇಲ್ ಮಾಡೋದು. ಲೆಫ್ಟ್ ಸೈಡ್ ತಿರುಗಿ ಹೊಟ್ಟೆ ಒಳಗಡೆ ಎಳಿಬೇಕು, ಮೂಗಿಂದ ಉಸಿರು ಹೊರಗಡೆ ಹಾಕ್ಬೇಕು. ಸಿಂಪಲ್. ಈ ರೀತಿ ಮಾಡಿದಾಗ ಈ ಸುಷುಮ್ನ ನಾಡಿ ಅಂತ ಇರುತ್ತೆ. ಅಲ್ಲಿಂದ ಆ ಎನರ್ಜಿ ರೈಸ್ ಆಗಕ್ಕೆ ಮೇಲ್ಗಡೆಗೆ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಈ ಬ್ಲಾಕೇಜ್‌ನ ನಾವು ಕ್ಲಿಯರ್ ಮಾಡ್ತೀವಿ. ಅದಕ್ಕೇನೆ ಕೆಲವೊಂದು ಜಾಲಂಧರ ಬಂಧ ಹಾಕ್ತೀವಿ. ಮತ್ತೆ ಕೆಲವೊಂದು ಥ್ರೋಟ್ ಎಕ್ಸರ್ಸೈಸ್ ಮಾಡ್ತೀವಿ. ಇವೆಲ್ಲವೂ ಈ ಎನರ್ಜಿನ ನಾವು ಅಪ್‌ಲಿಫ್ಟ್ ಮಾಡಕ್ಕೆ. ಹೇಗೆ? ಗಮನಿಸಿ. ಹೊಟ್ಟೆ ಒಳಗೆ ಹೋಗ್ತಿದೆ. ಮೂಗಿಂದ ಉಸಿರು ಹೊರಗಡೆ ಬೀಳ್ತಿದೆ. ಸಿಂಪಲ್. ಇದು ಒಳಗಡೆ ಹೋಯ್ತು ಹೊಟ್ಟೆ ಉಸಿರು, ಮೂಗಿಂದ ಉಸಿರು ಹೊರಗಡೆ ಬಂತು. ಇದನ್ನ ಹೇಳ್ತಾರೆ ಕಪಾಲಭಾತಿ ಅಂತ. ಮಿಕ್ಸ್ ಮಾಡಿ ಮಾಡುವಂಥದ್ದು. ಹೊಟ್ಟೆ ಒಳಗಡೆ ಹೋಗ್ಬೇಕು, ಮೂಗಿಂದ ಉಸಿರು ಹೊರಗಡೆ ಬರಬೇಕು. ನೆಕ್ ಮೂವ್‌ಮೆಂಟು ಕಂಟಿನ್ಯೂಯಸ್ ಆಗಿ ಇರಬೇಕು.
ಈ ರೀತಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ತಲೆ ನಿಜವಾಗ್ಲೂ ಚಕ್ಕರ್ ಬರೋ ರೀತಿ ಆಗುತ್ತೆ. ಅಂದ್ರೆ ತಿರುಗೋ ರೀತಿ. ಆಗ ತಿಳ್ಕೊಳ್ಳಿ ಕರೆಕ್ಟಾಗಿ ಕಪಾಲಭಾತಿ ಮಾಡ್ತಾ ಇದ್ದೀರಾ. ಎನರ್ಜಿ ಫ್ಲೋ ಆಗ್ತಿದೆ ಅಂದ್ರೇನೆ ತಲೆ ಗಿಡ್ಡಿನೆಸ್ ಬರೋದು, ಬ್ರೈನ್ ನರ್ವ್ಸ್ ಆಕ್ಟಿವ್ ಆಗೋದು, ಬ್ಲಡ್ ರಶ್ ಆಗೋದು. ಇದಕ್ಕೋಸ್ಕರ ನೀವು ಇದನ್ನ ಸಿನ್ಸಿಯರ್ ಆಗಿ ಮಾಡಿ. ಸೆಕೆಂಡ್ ಸ್ಟೇಜ್ ಬಂದು ರ್ಯಾಪಿಡ್ ಬ್ರೀತಿಂಗ್ ಅಂತೀವಿ. ಅಥವಾ ವಿಪರೀತ ಶ್ವಾಸ. ಅಂದ್ರೆ ನಿಮ್ಮ ಉಸಿರಾಟ ಏನಿದೆಯಲ್ಲ, ಅದು ಕೇವಲ ಈ ನಾಸ್ಟ್ರಿಲ್ ಜಾಗದಲ್ಲಿ, ಎಂಟ್ರನ್ಸ್ ಆಫ್ ದಿ ನಾಸ್ಟ್ರಿಲ್ ಅಂತೀವಲ್ಲ, ಇಲ್ಲೇ ಆಡಬೇಕು. ಒಳಗಡೆಗೂ ಹೋಗ್ಬಾರ್ದು ಜಾಸ್ತಿ, ಹೊರಗಡೆಗೂ ಬರಬಾರ್ದು. ಕೇವಲ ಇಲ್ಲೇ ಫ್ಲಟರ್ ಮಾಡೋದು. ಫ್ಲಟರಿಂಗ್ ಪ್ರಾಣಾಯಾಮ ಅಂತೀವಿ. ಅಂದ್ರೆ ಇಲ್ಲೇ ಮಾಡ್ತಾ ಹೋದಾಗ ನಿಮ್ಮ ಎನರ್ಜಿ ಇಲ್ಲಿ ತನಕ ರೈಸ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿಂದ ಪುಷ್ ಮಾಡೋ ಟೆಕ್ನಿಕ್ಕು. ಅದು ಹೇಗೆ ಅಂದ್ರೆ ನೆಕ್‌ನ ಸ್ವಲ್ಪ ಅಪ್‌ಲಿಫ್ಟ್ ಒಂದು 10-20 ಡಿಗ್ರಿ ಮೇಲ್ಗಡೆ ಮಾಡಿದ್ರೆ ನಿಮ್ಮ ಆಜ್ಞಾ ಅಂತೀವಿ. 2 ಐಬ್ರೋಸ್ ಮಧ್ಯೆ ಪ್ರೆಷರ್ ಬೀಳುತ್ತೆ. ಇಲ್ಲಿ ಬಿದ್ದಾಗ ನೀವು ಫ್ಲಟರ್ ಮಾಡಕ್ಕೆ ಶುರು ಮಾಡ್ಬೇಕು. ಹೊಟ್ಟೆ ಹಿಂದೆ ಮುಂದೆ ಮಾಡಿದ್ರೆ ನಿಮ್ಗೆ ಫ್ಲಟರಿಂಗ್ ಹೆಲ್ಪ್ ಆಗುತ್ತೆ. ಅಂದ್ರೆ ರ್ಯಾಪಿಡ್ ಮೂವ್‌ಮೆಂಟ್ ಮಾಡೋದು. ಉಸಿರು ಇಲ್ಲೇ ವೈಬ್ರೇಟ್ ಮಾಡಿಸುವಂತ ಟೆಕ್ನಿಕ್. ನೀವಿದು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಹೊಟ್ಟೆ ಸಹಾಯ ತಗೊಳ್ಳಿ. ಹೊಟ್ಟೆ ಹಿಂದೆ ಮುಂದೆ ಮಾಡಿ, ಉಸಿರನ್ನ ಜಸ್ಟ್ ಇಲ್ಲೇ ವೈಬ್ರೇಟ್ ಮಾಡಿ. ಸ್ವಲ್ಪ ಆ ಥರ ಮಾಡ್ಬೇಡಿ. ಅದು ಬಸ್ತ್ರಿಕ್ ಆಗೋಗುತ್ತೆ, ಎಕ್ಸಲೇಷನ್ ಆಗೋಗುತ್ತೆ ಅಥವಾ ರ್ಯಾಪಿಡ್ ಇನ್ಹಲೇಷನ್ ಆಗೋಗುತ್ತೆ. ಇದು ಫ್ಲಟರಿಂಗ್. ಫ್ಲಟರ್ ಅಂದ್ರೆ ನಡುಗ್ಸೋ ಥರ ಉಸಿರನ್ನ ಈ ಜಾಗದಲ್ಲಿ. ಈ ರೀತಿ ಮಾಡ್ದಾಗ ಈ ನಾಸ್ಟಿಲ್‌ನ ಇದೇನಿರುತ್ತಲ್ಲ, ಈ ಪಾರ್ಟು ಒಳಗಡೆ, ಹೊರಗಡೆ, ಹೊರಗಡೆ, ಒಳಗಡೆ ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಇದು ಒಂದು ಸಿಂಪಲ್ ಟೆಕ್ನಿಕ್ಕು, ಬಟ್ ತುಂಬಾ ಎಫೆಕ್ಟಿವ್ ಟೆಕ್ನಿಕ್ಕು. ಇದನ್ನ ನೀವು ಈ ಜಾಗನ ಗಮನಿಸ್ಕೊಂಡು ಮಾಡಬೇಕು. ಥರ್ಡ್ ಟೆಕ್ನಿಕ್ ಬಂದು, ಮೂರನೇ ಟೆಕ್ನಿಕ್ ಬಂದು ಬ್ರೆತ್ ಸ್ವಾಲೋಯಿಂಗ್ ಟೆಕ್ನಿಕ್ ಅಂತ. ಇದು ಕ್ರಿಯಾ ಯೋಗದಲ್ಲಿ ಪರಮಹಂಸರು ಯೋಗಾನಂದ್ರು ತನ್ನ ದೇಹನ ಔಟ್ ಆಫ್ ಬಾಡಿ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ರು ಅಂತ ಕೂಡ ಕೆಲವೊಂದ್ ಕಡೆ ಉಲ್ಲೇಖ ಆಗಿದೆ. ಅದು ಹೇಗೆ ಅಂದ್ರೆ ಕಂಪ್ಲೀಟ್ ಆಗಿ ಮೂಗಿಂದ ಉಸಿರನ್ನ ಒಳಗಡೆ ತಗೊಂಡ್ಬಿಡೋದು. ಹೇಗೆ ಅಂದ್ರೆ ಈ ರೀತಿ ಲಾಂಗ್ ಇನ್ಹಲೇಷನ್ ಮಾಡ್ಕೊಳ್ಳೋದು. ಪೂರ್ತಿ ಉಸಿರನ್ನ ಒಳಗಡೆ ತಗೊಂಡು ಈ ಉಸಿರು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ಸ್ವಾಲೋ ಮಾಡೋದು. ಹಿಂಗ್ ಸ್ವಾಲೋ ಮಾಡಿದಾಗ ಹೊಟ್ಟೆಲ್ ಬಂದು ಆ ಉಸಿರು ಶೇಖರಣೆ ಆಗುತ್ತೆ. ಯಾವಾಗ ಶೇಖರಣೆ ಆಗುತ್ತೋ ನೀವು ನೆಕ್ ಲಾಕ್ ಅಂತೀವಿ. ಅಂದ್ರೆ ಜಾಲಂಧರ ಬಂಧ ಅಂತ. ಈ ನೆಕ್‌ನ ಯಾವಾಗ ಹಿಂಗ್ ಲಾಕ್ ಮಾಡ್ತೀರೋ ಉಸಿರು ಇಲ್ಲೇ ಉಳ್ಕೊಳ್ಳುತ್ತೆ. ಆಗ ಕುಂಭಕ ಮಾಡೋದು. ಅಂತರ್ಕುಂಭಕ. ಎಷ್ಟು ಕುಂಭಕ ಮಾಡ್ತೀರೋ ಅಷ್ಟು ಇಡೀ ದೇಹದಲ್ಲಿ ಸ್ಟೆಮ್ ಸೆಲ್ಸ್ ಇಂದ ರಿಜುವಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ಟೆಮ್ ಸೆಲ್ಸ್ ಉತ್ಪತ್ತಿ ಆಗೋದ್ರಿಂದ ಇಡೀ ಬಾಡಿಯ ಸೆಲ್ಸ್ ಎಲ್ಲವೂ ರೀಜನರೇಟ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ ಅಂತ. ಈ ರೀತಿ ಕುಂಭಕ ಮಾಡಿ 20-30 ಉಸಿರನ್ನ ಒಳಗಡೆನೆ ಬಿಗಿ ಹಿಡಿಬೇಕು. ನಿಮ್ಗೆ ಆಗಲ್ಲ ಉಸಿರನ್ನ ಬಿಡ್ಬೇಕು ಅನ್ನಿಸ್ದಾಗ ನಿಧಾನಕ್ಕೆ ಕತ್ತನ್ನ ಲಿಫ್ಟ್ ಮಾಡಿ ಉಸಿರನ್ನ ಹೊರಗಡೆ ಹಾಕಿ. ಇದನ್ನ ಹೇಳ್ತಾರೆ ಬ್ರೆತ್ ಸ್ವಾಲೋಯಿಂಗ್ ಟೆಕ್ನಿಕ್. ಇದು ಯಾವಾಗ ಇದು ಮಾಡ್ತೀರಾ ದೇಹ ಒದ್ದಾಡುತ್ತೆ, ನಡಕ ಬರುತ್ತೆ, ಉಸಿರನ್ನ ಬಿಟ್ಬಿಡು ಅಂತ ರೆಬೆಲ್ ಮಾಡುತ್ತೆ. ಯಾಕಂದ್ರೆ ನೀವು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಸುಮ್ನೆ ಮಾಡ್ತಾ ಹೋಗೋದು ನೀವು ಕಂಪ್ಲೀಟ್ ಆಗಿ. ಸೊ ಕನ್ಫ್ಯೂಷನ್ ಇದ್ರೆ ಮತ್ತೊಂದು ಸರಿ ತೋರಿಸ್ತೀನಿ. ಸಿಂಪಲ್ ಆಗಿ ಲಾಂಗ್ ಇನ್ಹಲೇಷನ್, ಪೂರ್ತಿ ದೀರ್ಘವಾದ ಉಸಿರು ಒಳಗಡೆ ತಗೊಳ್ಳಿ. ಸೆಕೆಂಡ್ ಸ್ಟೆಪ್ ತಗೊಂಡಿರೋ ಉಸಿರನ್ನ ನುಂಗ್ಬೇಕು. ಹೊಟ್ಟೆ ಒಳಗಡೆ ಬಂತು. ಇಮಿಡಿಯೇಟ್ ಥರ್ಡ್ ಸ್ಟೆಪ್ ಜಾಲಂಧರ ಬಂದ, ನೆಕ್ ಲಾಕ್ ಮಾಡಿ ಇಲ್ಲೇ ಇರ್ಬಿ. ಯಾವುದೇ ಕಾರಣಕ್ಕೂ ಉಸಿರು ಹೊರಗಡೆ ಹೋಗ್ಬಾರ್ದು. ವೇಟ್ ಮಾಡಿ 1, 2, 3 ಅಂತ ನಿಮ್ಮ ಮನಸ್ಸಿನಲ್ಲೇ ಕೌಂಟ್ ಮಾಡಿ 20-30 ಸೆಕೆಂಡ್ಸ್ ಉಸಿರನ್ನ ಹೋಲ್ಡ್ ಮಾಡಿ. ಇನ್ನೇನು ಉಸಿರು ಬಿಡಬೇಕು ಅಂದಾಗ ನಿಧಾನಕ್ಕೆ ನೆಕ್ ಲಿಫ್ಟ್ ಮಾಡಿ ಉಸಿರನ್ನ ಹೊರಗಡೆ ಹಾಕೋದು. ಇದನ್ನ ಹೇಳ್ತಾರೆ ಬ್ರೆತ್ ಸ್ವಾಲೋಯಿಂಗ್ ಟೆಕ್ನಿಕ್. ಇದನ್ನ ನೀವು ಕಂಪಲ್ಸರಿ ಮಾಡಬೇಕು. ಫೋರ್ತ್ ಸ್ಟೆಪ್ ಬಂದು
ಸ್ಕ್ವೀಜಿಂಗ್ ಟೆಕ್ನಿಕ್. ಸ್ಕ್ವೀಜಿಂಗ್ ಅಂದ್ರೆ ಯಾವಾಗ ನೀವು ಬಾಡಿನ ಕಂಪ್ಲೀಟಾಗಿ ಹಿಂಡೋ ರೀತಿ ಮಾಡ್ತೀರಾ ಅಥವಾ ಟೈಟ್ ಮಾಡ್ತೀರಾ, ನಿಮ್ಮ ಎಲ್ಲಾ ಎಮೋಷನ್ಸು, ಎನರ್ಜಿ ಕೂಡ ಅಲೈನ್ ಆಗುತ್ತೆ. ಮತ್ತೆ ನಿಮ್ಮ ಎಲ್ಲಾ ಎನರ್ಜಿ, ನೆಗೆಟಿವ್ ಎನರ್ಜಿ ಕ್ಲೆನ್ಸ್ ಆಗೋಕೆ ಹೆಲ್ಪ್ ಮಾಡುತ್ತೆ ಬಾಡಿ ಟ್ವಿಸ್ಟ್ ಮಾಡಿದಾಗ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಮಕ್ಳುಗಳು ಕೋಪ ಬಂದಾಗ ಅಥವಾ ಇರಿಟೇಷನ್ ಆದಾಗ ಈ ಅಂತ ಜೋರಾಗಿ ಮಾಡ್ತಾರೆ. ಯಾಕೆ ಆ ರೀತಿ ಮಾಡೋದು ಅಂದ್ರೆ, ಅವರ ಎಮೋಷನ್ಸ್‌ನ ಲೆಟ್ ಔಟ್ ಮಾಡಕ್ಕೋಸ್ಕರ. ಅದೇ ರೀತಿ ನಾವುಗಳು ಕೂಡ ನನ್ನ ದೇಹ ಸೂಕ್ಷ್ಮ ಶರೀರದಲ್ಲಿರೋದನ್ನ ನಾನು ಹೊರಗಡೆಗೆ ಹಾಕ್ಬೇಕಂದ್ರೆ, ಆ ಸೂಕ್ಷ್ಮ ಶರೀರ ಹಿಂಡೋ ಕೆಲಸ ಮಾಡಬೇಕು. ಅದಕ್ಕೆ ಈ ದೇಹನ ಬಳಸ್ಕೊಂಡು ನಾನು ಆ ಸೂಕ್ಷ್ಮ ಶರೀರನ ಟ್ವಿಸ್ಟ್ ಮಾಡ್ತೀನಿ. ಅಂದ್ರೆ ಹಿಂಡ್ತೀನಿ ಬಟ್ಟೆ ಹಿಂಡೋ ರೀತಿ. ಅದು ಹೇಗೆ ಅಂದ್ರೆ, ಮೈಮೂಳೆ ಮುರಿದಾಗ ನಿಮ್ಗೆ ಗೊತ್ತಿಲ್ದಂಗೆ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ? ನಾವು ಜಸ್ಟ್ ಮೈಮೂಳೆ ಮುರಿದಾಗ. ಯಾಕೆ ಅಂದ್ರೆ, ಆ ಸೂಕ್ಷ್ಮ ಶರೀರ ಅದು ತನ್ನನ್ನು ತಾನು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಟೆಕ್ನಿಕ್. ಅದನ್ನ ನಾವು ಮ್ಯಾನ್ಯುಯಲಿ ಮಾಡ್ತಾ ಇದ್ದೀವಿ. ನನ್ನ ಎಮೋಷನ್ಸ್‌ನ ಲೆಟ್ ಔಟ್ ಮಾಡಕ್ಕೆ, ನನ್ನ ಎನರ್ಜಿ ಬ್ಲಾಕೇಜ್‌ನ ಕ್ಲಿಯರ್ ಮಾಡೋಕೆ. ಹೇಗೆ ಅಂದ್ರೆ, ಜಸ್ಟ್ ಕೈನ ಹೆಬ್ಬೆರಳು ಒಳಗಡೆ ಹಾಕೊಂಡು ಮುಷ್ಟಿ ಮಾಡಿ ಇಟ್ಕೊಳ್ಳಿ. ಕೈನ ಸ್ಟ್ರೆಚ್ ಮಾಡಿ ಜಸ್ಟ್ ಟೈಟ್ ಮಾಡಬೇಕು. ಪಾದದಿಂದ ತಲೆ ತನಕ ಲೈಟಾಗಿ ಟೈಟ್ ಮಾಡಬೇಕು. ಹೇಗೆ? ಹಿಂಗ್ ಮಾಡಿದಾಗ ನಿಮ್ಗೆ ಒಂದ್ ರೀತಿ ರಿಲ್ಯಾಕ್ಸೇಷನ್ ಆಗುತ್ತೆ. ಈ ರೀತಿ 5 ಟೈಮ್ಸ್ ಮಾಡಬೇಕು. ಉಸಿರಾಟ ಹೋಲ್ಡ್ ಅಲ್ಲಿರ್ಬೇಕು. ಈ ರೀತಿ ನೀವು ಮಾಡ್ತಾ ಹೋದ್ರೆ ಇದು 4th ಸ್ಟೆಪ್ ಸ್ಕ್ವೀಜಿಂಗ್ ಟೆಕ್ನಿಕ್. ಈ 4 ಹಂತಗಳಾದ್ಮೇಲೆ ನೀವು ನಿಮ್ಮ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಸೂರ್ಯ ಹುಟ್ಟೋ ಕಡೆ ಜಸ್ಟ್ ಆ ದಾರಿಲಿ ಏನೇನ್ ಕಾಣಿಸುತ್ತೆ, ಈಗ ನಿಮಗೆ ಒಂದು ರೋಡ್ ಇದೆ, ಬಿಲ್ಡಿಂಗ್ ಇದೆ, ಅದ್ರ ಪಕ್ಕದಲ್ಲಿ ಏರಿಯಾ ಬರುತ್ತೆ, ಅದಾದ್ಮೇಲೆ ಇದು ಮಾಲ್ ಬರುತ್ತೆ. ಇವೆಲ್ಲವೂ ನಿಮಗೆ ಗೊತ್ತಿರುತ್ತೆ ತಲೆಲಿ ಆಲ್ರೆಡಿ. ಅದೇ ರೀತಿ ನೋಡ್ತಾ ಹೋಗೋದು ಐಬ್ರೋಸ್ ಮಧ್ಯ. ಅದಾದ್ಮೇಲೆ ಏನ್ ಕಾಣಿಸುತ್ತೆ ಅಂತ ಜಸ್ಟ್ ನೋಡಿ. ಅದಾದ್ಮೇಲೆ ನಿಮ್ಗೆ ಕೆಲವೊಂದು ವಿಶೇಷವಾದ ಅನುಭವಗಳಾಗುತ್ತೆ. ಈ ಟೆಕ್ನಿಕ್‌ನ ನೀವು ಮಾಡಿದಾಗ ನೀವು ಪೂರ್ವಾಭಿಮುಖವಾಗಿ ಏನೇನು ಅನುಭವಗಳಾಗುತ್ತೆ ಅಂತ ನೀವು ತಿಳಿಸ್ಬೋದು. ಜಸ್ಟ್ ಏನಂದ್ರೆ ಪೂರ್ವದ ಕಡೆ ಕುತ್ಕೊಳ್ಬೇಕು, ಅಲ್ಲಿ ನೋಡ್ತಾ ಹೋಗೋದು ಐಬ್ರೋಸ್ ಮಧ್ಯ. ನಿಮ್ಗೆ ಎಲ್ಲಿ ತನಕ ಗೊತ್ತಿರುತ್ತೋ ಅಲ್ಲಿ ತನಕ ನೀವು ಅನ್ಕೊಂತಾ ಹೋಗಿ. ಅದಾದ್ಮೇಲೆ ಏನಿದೆ ಅಂತ ಸುಮ್ನೆ ನೋಡಿ. ಆಗ ನಿಮ್ಗೆ ಕೆಲವೊಂದು ಚಿತ್ರಗಳು ಕಾಣಿಸ್ಬೋದು ಅಥವಾ ಕೆಲವೊಂದು ಇದೆ ಇದೆ ಅನ್ನೋ ರೀತಿ ಇಮ್ಯಾಜಿನೇಷನ್ ಬರ್ಬೋದು. ಅದು ತುಂಬಾನೇ ಒಳ್ಳೆ ಅನುಭವ ನೀವು ಪೂರ್ವಾಭಿಮುಖವಾಗಿ ಹೋಗೋದಕ್ಕೆ ಅಥವಾ ನಿಮ್ಮ ದೇಹನ ಆ ಸೂಕ್ಷ್ಮ ಶರೀರನ ಅಲ್ಲಿಗೆ ಪ್ರಯಾಣ ಮಾಡ್ಸೋಕೆ ನೀವು ಶುರು ಮಾಡ್ತೀರಾ. ಇದೊಂದು ಸ್ಪಿರಿಚುವಲ್ ಅಲ್ಲಿ ಒಂದು ದೊಡ್ಡ ಸಿದ್ಧಿ. ನೀವು ಯಾವಾಗ ನಿಮ್ಮ ಕಾನ್ಷಿಯಸ್ ಆಗಿ ಎಚ್ಚರದಿಂದ ಪೂರ್ವಾಭಿಮುಖವಾಗಿ ನಿಮ್ಮ ಸೂಕ್ಷ್ಮ ಶರೀರನ ನೀವು ಕಲಿಸೋದು ಅಥವಾ ಆ ಕಡೆಗೆ ಪ್ರಯಾಣನ ಮಾಡಿಸೋದನ್ನ ಕಲಿಸ್ಬಿಟ್ರೆ ಅದು ದೊಡ್ಡ ಅಚೀವ್ಮೆಂಟ್. ಇದನ್ನ ನೀವೆಲ್ಲರೂ ಸಿನ್ಸಿಯರ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡಿ ಈ 4 ಹಂತದ ಬೆನಿಫಿಟ್ ಜೊತೆ ಪೂರ್ವ ಪ್ರಯಾಣದ ಧ್ಯಾನ ಮಾಡಿ ಅದರ ಬೆನಿಫಿಟ್‌ನ ನೀವು ಪಡ್ಕೊಳ್ಳಿ.